ನಮಸ್ತೆ ವೀಕ್ಷಕರೇ, ಪ್ರೋಟೀನ್ ಪ್ಯಾಕ್ಡ್ ರಾಗಿ ದೋಸೆ ಮಾಡಲು ರಾಗಿ, ರೈಸ್, ಗ್ರೀನ್ ಗ್ರಾಮ್ ಮೂರನ್ನು ಸಮ ಪ್ರಮಾಣದಲ್ಲಿ ನೀರಿನಲ್ಲಿ ನೆನೆಸಿ 6 ಗಂಟೆಗಳ ಕಾಲ ಇಡಬೇಕು. ಈಗ ಹಿಟ್ಟನ್ನು ರುಬ್ಕೊಳ್ಳುವ ಸಮಯ. ನಾನು ದೊಡ್ಡ ಗ್ಲಾಸ್ನಲ್ಲಿ ಇಂಗ್ರೀಡಿಯೆಂಟ್ಸನ್ನು ತೆಗೆದುಕೊಂಡಿದ್ದೆ, ಹಾಗಾಗಿ 2 ಬಾರಿಯಾಗಿ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಗ್ರೈಂಡರ್ನಲ್ಲೂ ರುಬ್ಕೊಳ್ಬಹುದು. ಈ ದೋಸೆ ಒಂದು ಹೈ ಪ್ರೋಟೀನ್ ದೋಸೆಯಾಗಿದೆ. ತಕ್ಷಣಕ್ಕೆ ಮಾಡ್ಕೊಳ್ಬಹುದು, ಫರ್ಮೆಂಟ್ ಬರೆಸ್ಬೇಕಂತ ಏನಿಲ್ಲ. ರುಬ್ಕೊಂಡ ತಕ್ಷಣವೇ ದೋಸೆಯನ್ನು ಮಾಡ್ಕೊಳ್ಬಹುದು. ನೀವು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಈ ದೋಸೆಯನ್ನು ನೀವು ಉದ್ದಿನ ದೋಸೆ ಹೇಗೆ ಎರಿತೀರಾ ಅದೇ ಥರನೂ ಹಾಕ್ಕೊಳ್ಬಹುದು, ಅಥವಾ ಹಿಟ್ಟನ್ನು ನೀರು ಮಾಡಿ ನೀರು ದೋಸೆ ಥರನೂ ಹಾಕ್ಕೊಳ್ಬಹುದು. ಎರಡೂ ಆಗ್ತದೆ. ನೋಡಿ, ಹಿಟ್ಟು ರುಬ್ಬಿ ಆಯಿತು. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರನ್ನು ತೊಳೆದು ಹಾಕ್ಕೊಳ್ತೇನೆ. ನಿಮಗೆ ಪ್ರೋಟೀನ್ ರಿಚ್ ಫುಡ್ ಬೇಕಿದ್ದರೆ ಈ ಥರ ದೋಸೆಗಳನ್ನು ಮಾಡಿ ತಿನ್ನಬಹುದು. ಮಾಡಲು ಸುಲಭ, ಆರೋಗ್ಯಕ್ಕೂ ಒಳ್ಳೆಯದು. ನಾನು ಇದಕ್ಕಿಂತ ಮೊದಲು ಹೈ ಪ್ರೋಟೀನ್ ದೋಸೆ, ರಾಗಿ ರವೆ ದೋಸೆ, ಹಾಗೆ ಕೆಲವು ದೋಸೆಗಳ ವಿಡಿಯೋಗಳನ್ನು ಹಾಕಿದ್ದೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಬೇಕಾದಷ್ಟು ದೋಸೆಯನ್ನು ಮಾಡಿಕೊಂಡು ಉಳಿದ ಹಿಟ್ಟನ್ನು ಫ್ರಿಜ್ಜಿನಲ್ಲಿ ಇಟ್ಕೊಳ್ಬಹುದು, ಮತ್ತು ಬೇಕಾದಾಗ ದೋಸೆಯನ್ನು ಹಾಕ್ಕೊಳ್ಬಹುದು. ಈಗ ಕಾದ ದೋಸೆ ತವಾದಲ್ಲಿ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಹೇಗೆ ದೋಸೆಯನ್ನು ಹಾಕ್ಕೊಳ್ಬೇಕು ಅಂತ. ನೀಟಾಗಿ ದೋಸೆ ಹಾಕ್ಕೊಳ್ಳಿಕ್ಕೆ ಬರ್ತದೆ. ಇಲ್ಲಿ ಕಬ್ಬಿಣದ ತವವನ್ನೇ ಉಪಯೋಗಿಸಿದ್ದೇನೆ, ನಾನ್ ಸ್ಟಿಕ್ಕನ್ನು ಉಪಯೋಗಿಸಿಲ್ಲ. ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ಬೇಕು. ನೋಡಿ, ನೀಟಾಗಿ ತೆಗಿಲಿಕ್ಕೆ ಬರ್ತದೆ, ಏನೂ ಕಚ್ಕೊಳ್ತಾ ಇಲ್ಲ. ನೋಡಿ ಬಣ್ಣನೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ದೋಸೆ ಬಿಸಿ ಬಿಸಿಯಾಗಿ ತಿನ್ನಲು ಬಹಳ ರುಚಿಯಾಗಿರ್ತದೆ. ಸೈಡ್ ಡಿಶ್ ಆಗಿ ಚಟ್ನಿ, ಸಾಂಬಾರ್, ಸಾಗು, ಚಟ್ನಿ ಪುಡಿ ಎಲ್ಲ ಬಹಳ ರುಚಿಯಾಗಿರ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.